ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಬಯಸಿದ್ದೇ ಕಡೆಗೂ ಆಯ್ತಲ್ಲ. ಟ್ರಂಪ್ಗೆ ಇದು ಈ ಅವಧಿಯ ಅತಿ ದೊಡ್ಡ ಆಘಾತ. ಒಂದು ಕಡೆ ಮೋದಿ ಅಮೆರಿಕದ ಮೇಲೆ ಟ್ಯಾರಿಫ್ ಹಾಕಿ ಸಿಡಿಲು ಬಡಿಯುವಂತೆ ಮಾಡಿದರೆ, ಮತ್ತೊಂದು ಕಡೆ ಟ್ರಂಪ್ ಈಗ ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೋದಿ ತುಂಬ ಹತ್ತಿರದಿಂದ ನೋಡಿದವರು ಅವರು ಯೋಗದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಮೋದಿ ಎದುರಿಗೆ ನಿಂತವರು ಯುದ್ಧ ಮಾಡೋಕ್ಕಿಂತ ಮುಂಚೆನೇ ಸೋತು ಹೋಗ್ತಾರೆ ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಈ ಘಟನೆ ಅಂತೂ ಹಾಗೆ ಆಗಿದೆ. ಟ್ರಂಪ್ಗೆ 360 ಡಿಗ್ರಿ ಈಗ ಬಿಗ್ ಶಾಕ್ ಎದುರಾಗಿರೋದು. ಮೋದಿಗೆ ಕಾಲ್ ಬಂತು ನೋಡಿ ಅಮೆರಿಕದಿಂದ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಇನ್ನೆಷ್ಟು ರಿಪೋರ್ಟ್ ಮಾಡಿದ್ದೀವಿ. ಒಂದು ಕಡೆ ಭಾರತ ಅಮೆರಿಕದ ಈ ಧಾನ್ಯಗಳ ಮೇಲೆ 30% ಟ್ಯಾರಿಫ್ ಹಾಕಿದೆ. ಅಮೆರಿಕ ಅದರಿಂದ ಕಂಗಾಲಾಗಿದೆ. ಟ್ರಂಪ್ ಮೊರೆ ಹೋಗಿದ್ದಾರೆ. ಎಷ್ಟು ಜನ ಪತ್ರ ಬರೆದು ದಯವಿಟ್ಟು ಮೋದಿ ಮನವೊಲಿಸಿ, ನೀವು ಅವ್ರು ಹಾಕ್ತಿರೋ ಈ 30% ನಮ್ಮ ರೈತರನ್ನ ಕಂಗಾಲು ಮಾಡಿದೆ, ದಯವಿಟ್ಟು ಅವ್ರನ್ನ ಒಪ್ಪಿಸಿ ಅಂತ ಕೇಳ್ಕೊಳ್ಳೋ ಹಾಗಾಗಿದೆ. ಅಮೆರಿಕದ ಟ್ಯಾರಿಫ್ಗೆ ನಾವು ಕಂಗಾಲಾಗೋದಲ್ಲ, ನಾವು ತಿರುಗಿಸ್ಕೊಟ್ಟಿರೋ ಏಟಿಗೆ ಅಮೆರಿಕ ಈಗ ಒದ್ದಾಡೋ ರೀತಿ ಆಗಿದೆ. ಅಮೆರಿಕದ ತೆರಿಗೆನ ನಾವು ತಡ್ಕೊಳ್ಳಬಲ್ಲೆವು, ಯಾಕಂದ್ರೆ ನಮಗಿರೋ ಶಕ್ತಿ ಅದು ಇರಾನ್ ಥರ ಅಲ್ಲ. ನಾವು ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕ್ಬಿಟ್ರೆ ಪಾಪ ಅವ್ರು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಮತ್ತು ಅಲ್ಲಿಗೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಎಷ್ಟು ಕೋಟಿ ಜನ ಇದ್ದಾರೆ. ಭಾರತ 106 ಕೋಟಿ ಜನ ಇರುವಂಥ ರಾಷ್ಟ್ರ. ನಮ್ಮನ್ನು ಟಚ್ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಈಗ ಪರಿಣಾಮವನ್ನು ತೋರಿಸ್ತಾ ಇದೆ. ಅಂದರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ನು, ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟು, ಅಮೆರಿಕಕ್ಕೆ ಸರಿಯಾದ ಕಪಾಳ ಮೋಕ್ಷ ಆಯ್ತಲ್ವ. ಇದ್ರ ಬೆನ್ನಲ್ಲೇ ಯುರೋಪಿಯನ್ ಯೂನಿಯನ್ ಈಗ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದೆ. ಗ್ರೀನ್ಲ್ಯಾಂಡ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೊರಟಿರುವಂಥ ಟ್ರಂಪ್ ಅದನ್ನು ವಿರೋಧಿಸಿರೋ ಯುರೋಪಿಯನ್ ಯೂನಿಯನ್ ಇನ್ನಿತರ ರಾಷ್ಟ್ರಗಳ ಮೇಲೆ 10% ಟ್ಯಾರಿಫ್ ಹೇರೋದಕ್ಕೆ ಮುಂದಾಗ್ತಿದ್ದ ಹಾಗೆ ಈಗ ಅಮೆರಿಕಾಗೆ ಬಿಗ್ ಶಾಕ್. ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲ್ ಮುರಿದು ಬಿದ್ದಿದೆ. ಈಗ ಯುರೋಪಿಯನ್ ಯೂನಿಯನ್ ಆ ಒಪ್ಪಂದವನ್ನೇ ಸ್ಥಗಿತಗೊಳಿಸಿದೆ. ಸೊ ಗ್ರೀನ್ಲ್ಯಾಂಡ್ಗೋಸ್ಕರ ನ್ಯಾಟೋಗೆ ಸೆಡ್ ಹೊಡಿತೀನಿ ಅಂತ ಟ್ರಂಪ್ ಹೊರಟಿದ್ದ ರೀತಿ, ಅದನ್ನು ವಿರೋಧಿಸಿದವ್ರ ಮೇಲೆಲ್ಲ ಟ್ಯಾರಿಫ್ ಹೇರ್ತಿರೋ ರೀತಿ, ಎಲ್ಲದಕ್ಕೂ ಇಡೀ ಜಗತ್ತು ಎಷ್ಟು ದಿನ ಸಹಿಸ್ಕೊಳ್ಳುತ್ತೆ? ಇರಾನ್ ಜೊತೆ ವ್ಯಾಪಾರ ಮಾಡಿದವ್ರ ಮೇಲೆ ಟ್ಯಾರಿಫು, ರಷ್ಯಾದ ಜೊತೆ ವ್ಯಾಪಾರ ಮಾಡಿದವ್ರ ಮೇಲೆ ಟ್ಯಾರಿಫು, ಭಾರತದ ಮೇಲೆ ನಿರಂತರ ಒತ್ತಡ. ಭಾರತ ಸಹಿಸ್ಕೊಳ್ತು, ಆದರೆ ಆ ತಾಕತ್ತಿರೋದಕ್ಕೆ ಬೇರೆ ರಾಷ್ಟ್ರಗಳು ತಿರುಗಿ ಬಿದ್ದಿವೆ. ಈಗ ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಸ್ಥಗಿತಗೊಳಿಸಿದ ಯುರೋಪಿಯನ್ ಯೂನಿಯನ್. ನ್ಯಾಟೋದಿಂದ ಫ್ರಾನ್ಸ್ ಬಹುತೇಕ ಎಕ್ಸಿಟ್ ಆಗಿ ಅಮೆರಿಕಾಗೆ ತಿರುಗೇಟು ಕೊಡ್ತಿದ್ದಾರೆ. ಹೇಳಿ ಕೇಳಿ, ಫ್ರಾನ್ಸ್ ಅಧ್ಯಕ್ಷರನ್ನ ಅಮೆರಿಕದಲ್ಲಿ ಟ್ರಾಫಿಕಲ್ಲಿ ನಿಲ್ಲಿಸಿ, ಟ್ರಾಫಿಕ್ ಅಂದರೆ ಟ್ರಂಪ್ ಹೋದ್ಮೇಲೆ ನೀವು ಹೋಗಿ ಅಂತ ವೇಟ್ ಮಾಡಿಸಿ, ಅವ್ರಿಗೆ ಆ ದೇಶಕ್ಕೆ ಹೋದಾಗ ಅವಮಾನ ಮಾಡಿ, ಬೆಂಚ್ ಮೇಲೆ ಕೂರಿಸಿ ಎಷ್ಟೋ ರಾಷ್ಟ್ರಗಳ ಪ್ರಮುಖರನ್ನೆಲ್ಲ ಅವಮಾನ ಮಾಡಿ ಕಳಿಸಿದ ಏಟನ್ನು ಈಗ ತಿಂತಿದ್ದಾರೆ ಟ್ರಂಪ್. ಎಲ್ಲ ರಾಷ್ಟ್ರಗಳನ್ನು ತನ್ನ ಮುಂದೆ ಏನೂ ಇಲ್ಲ ಅಂತ ನಡೆಸ್ಕೊಂಡು ಹೋದಂತಹ ಟ್ರಂಪ್ಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಎಲ್ಲ ಬೆಳವಣಿಗೆಗಳು. ನೋಡಿ, ಸದ್ಯಕ್ಕೆ ಯುರೋಪಿಯನ್ ಬಹುತೇಕ ರಾಷ್ಟ್ರಗಳು, ಯುನ ಬಹುತೇಕ ರಾಷ್ಟ್ರಗಳು ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಎಲ್ಲರದು ಫೈನಲ್ ಆಗ್ತಾ ಇತ್ತು. ಈಗ ಟ್ರಂಪ್ ಗ್ರೀನ್ಲ್ಯಾಂಡ್ ಬೆದರಿಕೆ ಬೆನ್ನಲ್ಲೇ ಈ ಒಪ್ಪಂದಕ್ಕೆ ಬ್ರೇಕ್ ಹಾಕ್ತಿದೆ EU. ಹಾಗೆ ಯುರೋಪ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಮ್ಯಾನ್ಫ್ರೆಡ್ ವೆಬರ್ ಇದನ್ನು ಅಧಿಕೃತವಾಗಿ ಅನೌನ್ಸು ಮಾಡಿದ್ದಾರೆ. ಸದ್ಯ ಅಮೆರಿಕದ ಉತ್ಪನ್ನಗಳ ಮೇಲೆ ಶೂನ್ಯ ತೆರಿಗೆ ಹಾಕುವ ಪ್ರಸ್ತಾಪಕ್ಕೂ ಕೂಡ ತಡೆ ಬಿದ್ದಂತಾಗಿದೆ. ಸೊ ಅಮೆರಿಕಾಗೆ ಈಗ ಭಾರತನೂ ತೆರಿಗೆ ಶಾಕ್ ಕೊಟ್ಟಿದೆ, ಯುರೋಪಿಯನ್ ಯೂನಿಯನ್ ಕೂಡ ತೆರಿಗೆ ಶಾಕ್ ಕೊಟ್ಟಿದೆ. ಭಾರತ ಏನು ಬಯಸಿತ್ತಲ್ಲ, ಟ್ರಂಪ್ ತಾನೇ ಜಗದೇಕ ವೀರ ಆಗಬೇಕು, ಮೋದಿ ಸೋಲಿಸಿದ್ರೆ ಅದಾಗ್ಬಿಡ್ತೀನಿ ನಾನು, ಯಾಕಂದರೆ ಈಗ ಗ್ಲೋಬಲ್ ಹೀರೋ ಆಗಿ ಮೆರೆದಾಡ್ತಿರೋದು ಭಾರತ ಮೋದಿ ನಾಯಕತ್ವದಲ್ಲಿ. ಆ ಮೋದಿನೇ ಹಣಿದು ಬಿಟ್ರೆ ನನಗಿಂತ ಗ್ರೇಟು ಇತಿಹಾಸದಲ್ಲಿ ಯಾರೂ ಇರಲ್ಲ ಅಂತ ಹೊರಟಿದ್ದಂಥ ಟ್ರಂಪ್ ಈಗ ಅತ್ಯಂತ ವೀಕ್ ಅನ್ನೋದು ಸಾಬೀತಾಗ್ತಾ ಇದೆ. ಈ ಹಠದ ಯುದ್ಧದಲ್ಲಿ ಸೋತು ಸುಣ್ಣವಾದ ಟ್ರಂಪ್, ಈ ಹಠಮಾರಿತನದಲ್ಲಿ ನೆಲ ಕಚ್ಚಿದ ಟ್ರಂಪ್ ಈಗ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಬರೀ ಮಾತಿನಲ್ಲ, ಆಕ್ಷನ್ನಲ್ಲಿ. ಅಮೆರಿಕಾಗೇನೆ ತೆರಿಗೆ ಶಾಕ್ ಎದುರಾಗಿದೆ ಈಗ. ಸೊ ಮೋದಿ ಏನು ಬಯಸಿದ್ರು ಅದೇ ಆಯಿತು. ಮೋದಿ ಜಾಣತನದಿಂದ ಆ ಸಮಯವನ್ನು ಪಾಸ್ ಮಾಡಿಕೊಂಡಿದ್ದು ಮತ್ತು ಬಾಲ್ ಟು ಬಾಲ್ ಕಮೆಂಟ್ರಿ ಕೊಟ್ಟು ಅವ್ರಿಗೆ ರಿಪ್ಲೈ ಮಾಡಿದೆ. ಏನು ಮಾಡಬೇಕೋ ಭಾರತ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಬಂತು. ಅದನ್ನು ನಿನ್ನೆ ಅಮೆರಿಕದ ರಿಪಬ್ಲಿಕನ್ ಪ್ರತಿನಿಧಿಯೇ ಬಣ್ಣಿಸ್ತಾರೆ. ರಷ್ಯಾದ ಜೊತೆ ಆಯಿಲ್ ತಗೊಳ್ಳೋದು ಅಮೆರಿಕಾಗೆ ಇಷ್ಟ ಇಲ್ಲ, ಬಟ್ ಮೋದಿ ಅವ್ರ ದೇಶಕ್ಕಾಗಿ ಮಾಡಿದ ಅತ್ಯುತ್ತಮವಾದ ನಿರ್ಧಾರ. ಈಸ್ ಅ ಗ್ರೇಟ್ ಲೀಡರ್ ಅಂತ ಅಮೆರಿಕದ ಸಂಸದನೇ ಬಣ್ಣಿಸ್ತಾರೆ ಮೋದಿನ. ಅದು ಟ್ರಂಪ್ ಪಾರ್ಟಿ ಅವರು.
ಹೆಂಗಾಗ್ಬಿಟ್ಟಿದೆ ಅಮೆರಿಕದಲ್ಲಿ ಅಂದರೆ, ಭಾರತವನ್ನು ಎದುರು ಹಾಕ್ಕೊಂಡು ಎಲ್ಲ ವಸ್ತುಗಳು ಕಾಸ್ಟ್ಲಿ ಆದವು, ಇಲ್ಲಿ ಟ್ಯಾರಿಫ್ ಹೇರಿದ್ದಕ್ಕೆ ಕಡೆಗೆ ನಾವು ಟ್ಯಾರಿಫ್ ಅವ್ರ ಮೇಲೆ ಹೇರಿ ರೈತರ ಕಂಗಾಲಾಗಿ ಈಗ ಟ್ರಂಪ್ ಬುಡಕ್ಕೆ ಬಂತು. ಈಗ EU ಕೈ ಕೊಟ್ಟಿದೆ, ಫ್ರಾನ್ಸ್ ಕೈ ಕೊಟ್ಟಿದೆ. ಮೆಲನಿ ಏನು ಹೇಳ್ತಿದ್ದಾರೆ, ಓಹೋ ನೀವು ನ್ಯಾಟೋದಿಂದ ಹೊರಗಡೆ ಹೋಗ್ಬಿಡ್ತೀರಾ, ನೀವು ಹೇಳ್ದಂಗೆಲ್ಲ ಕುಣಿಬೇಕಾ, ನಾವು ನಿಲ್ಲಿಸ್ಬಿಡೋದ ಹಾಗಾದರೆ ಟ್ರೇಡ್ ಡೀಲು, ನಾವೆಲ್ಲ ನಿಮ್ಮ ಮಾತುಕತೆ ನಿಮ್ಮ ಬೇಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂತ್ಕೋತೀವಿ, ಓಕೆನಾ, ನಾವು ರೆಡಿ ಅದಕ್ಕೆ ಬಿಡಿ ಅಂತ ಟ್ರಂಪ್ ಸಪೋರ್ಟ್ಗೆ ಸದಾ ನಿಲ್ತಾ ಇದ್ದ ಮೆಲನಿ ಈಗ ತಿರುಗಿ ಬಿದ್ದಿರೋದು. ಜಾರ್ಜಿಯಾ ಮೆಲನಿ ಈಗ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿರೋದು. ಸೊ ಇಡೀ ವಿಶ್ವವೇ ಈಗ ಟ್ರಂಪ್ಗೆ ಕಪಾಳ ಮೋಕ್ಷ ಮಾಡ್ತಾ ಇದ್ದು. ಯಾರು ಗೆದ್ರು ಈ ಆಟದಲ್ಲಿ? ಮೋದಿಯನ್ನ ಮಣಿಸೋದಿಕ್ಕೆ ಒಂದಕ್ಕೊಂದು ಸರಪಳಿ ಹೆಣ್ಕೊಳ್ತಾ ಹೋದ್ರು ಟ್ರಂಪ್. ಆದರೆ ಈ ಆಟದಲ್ಲಿ ಸೋತು ಸುಣ್ಣವಾದ ಟ್ರಂಪ್ ಈಗ ತನ್ನ ದೇಶದಲ್ಲಿಯೇ ಯಾರಿಗೂ ಬೇಡವಾದಂಥ ಸ್ಥಿತಿಗೆ ತಲುಪಿದ್ದಾರೆ. EU ಜೊತೆ, ಸ್ಪೆಷಲಿ ಯುರೋಪಿಯನ್ ಯೂನಿಯನ್ ಜೊತೆ ಸ್ನೇಹವನ್ನು ಕಳ್ಕೊಳ್ಳೋದು ಅಮೆರಿಕಾಗೆ ಎಷ್ಟು ಕಾಸ್ಟ್ಲಿ ಅಂದರೆ ಅದನ್ನು ಬಾಯ್ಬಿಟ್ಟು ಹೇಳಿರೋದು EU ರಾಷ್ಟ್ರಗಳು. ಏನೇನನ್ನು ಕಳ್ಕೊಳ್ಳುತ್ತೆ ಅಮೆರಿಕ ಅನ್ನೋದನ್ನು ಇನ್ನು ಮುಂದೆ ನೋಡಿ ಅಂತ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನು ಬಳಸೋಕೆ ಮುಂದಾಗ್ತಿರೋದು. ತೆರಿಗೆ ವಿಚಾರದಲ್ಲಿ ತನ್ನ ಮೇಲೆ 10% ಹಾಕ್ತೀರಾ? EU ಸಿಡ್ದೆದ್ದಿದೆ ಈಗ ಅಮೆರಿಕಾಗೆ ಏನು ಮಾಡ್ತೀವಿ ನೋಡಿ ತೆರಿಗೆ ವಿಚಾರದಲ್ಲಿ ಅಂತ. ಅವ್ರ ಜೊತೆ ಆಗಿದ್ದ ಡೀಲ್ಗಳೆಲ್ಲ ಕ್ಯಾನ್ಸಲ್. ಈಗ ಅಮೆರಿಕಾಗೆ ಅವ್ರೇನು ಉತ್ಪಾದನೆ ಮಾಡೋ ರಾಷ್ಟ್ರನ, ಮಜಾ ತಗೊಂಡು ದುಡ್ಡು ಮಾಡೋ ರಾಷ್ಟ್ರ ಅವರು. ಯುದ್ಧ ಮಾಡಿಸಿ ದುಡ್ಡು ಮಾಡ್ತಾರೆ, ಡಾಲರ್ ಈ ವ್ಯಾಪಾರದ ಆಟದಲ್ಲಿ ದುಡ್ಡು ಮಾಡ್ತಾರೆ. ಆದರೆ ಉತ್ಪಾದನೆ ಅಂತ ಬಂದಾಗ ಏನಿದೆ ಅವ್ರ ಹತ್ರ? ಅವರೇ ಏನಾದರೂ ತಯಾರು ಮಾಡ್ತಾರಾ? ಹಾಗಾಗಿ ಅಮೆರಿಕಾಗೆ ಈಗ ಅಸಲಿ ಶಾಕ್ ಶುರುವಾಗತ್ತೆ. ಭಾರತವನ್ನು ಎದುರು ಹಾಕ್ಕೊಂಡಂತಹ ಟ್ರಂಪ್ಗೆ ಈಗ ಸಿಡಿಲಿನಂತೆ ಬಂದೆರಗಿದೆ ಈ ಎಲ್ಲ ಬೆಳವಣಿಗೆಗಳು. ತುಂಬ ಇಂಪಾರ್ಟೆಂಟ್ ಇತ್ತು ಈ ಒಪ್ಪಂದ ನೋಡಿ. ಯುರೋಪಿಯನ್ ವಸ್ತುಗಳ ಮೇಲೆ ಅಮೆರಿಕ 15% ತೆರಿಗೆ ವಿಧಿಸೋದು. ಯುರೋಪಿಯನ್ ದೇಶಗಳು ಅಮೆರಿಕದಿಂದ ಭಾರಿ ಪ್ರಮಾಣದಲ್ಲಿ ಇಂಧನವನ್ನು ಖರೀದಿಸಬೇಕು, ಹೂಡಿಕೆ ಹೆಚ್ಚಿಸೋ ಕುರಿತು ಒಪ್ಪಂದ ಆಗಿತ್ತು. ಯುರೋಪಿಯನ್ ಕಮಿಷನ್ನ ಅನುಮೋದನೆ ಅಷ್ಟೇ ಸಿಗೋದು ಬಾಕಿ ಇತ್ತು. ಅಂದರೆ ಅಂತಿಮ ಮುದ್ರೆ ಬೀಳೋ ಹಂತದಲ್ಲಿತ್ತು ಒಂದು ಐತಿಹಾಸಿಕ ಒಪ್ಪಂದ. ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ ಅಂದರೆ ಅಮೆರಿಕಾಗಿದು ಸಣ್ಣ ಹೊಡೆತ ಅಲ್ವೇ ಅಲ್ಲ. ಈಗ ಟ್ರಂಪ್ ಏನು ಮಾತು ತಪ್ಪಿ ಮತ್ತು ಎಲ್ಲ ಕಡೆ ಈ ರೀತಿಯ ಒಂದು ಅಸ್ತವ್ಯಸ್ತ ಸೃಷ್ಟಿ ಮಾಡಿದ್ದಾರಲ್ಲ, ಜಗತ್ತಿನೆಲ್ಲೆಡೆ ಈ ರೀತಿಯ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರಲ್ಲ, ಎಲ್ಲೆಡೆ ಆಕ್ರೋಶ ನೋಡಿ. ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿ ನಂಬಿಸಿ ಕೈ ಕೊಟ್ಟಿದ್ದಾರೆ. ಇರಾನ್ನಲ್ಲಿ 5,000 ಜನ ಇದರ ಪರಿಣಾಮ ಬಲಿಯಾಗಿದ್ದಾರೆ. ಆಕ್ರೋಶ ಸಿಡಿದಿದೆ ಟ್ರಂಪ್ ವಿರುದ್ಧ. ಅರಣ್ಯ ನಿರತರ ಜೊತೆಗೆ ಅಮೆರಿಕಾದ ಸಪೋರ್ಟನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಬಗೆಯಲ್ಲೂ ಒಪ್ಪಂದವನ್ನು ಮಾಡಿಕೊಂಡು ಅವ್ರ ಲೀಡರ್ಸ್ ಜೊತೆಗೆ ಕೈ ಬಿಟ್ಟಿದ್ದಾರೆ. 5,000 ಜನರ ಮಾರಣ ಹೋಮಕ್ಕೆ ಟ್ರಂಪ್ ಕಾರಣ ಅನ್ನುವಂಥ ಆಕ್ರೋಶವೇ ಈಗ ಸಿಡಿದಿದೆ. ಸೊ ಟ್ರಂಪ್ ನಂಬಿಕೊಂಡು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕಡೆ ಆದರೆ, ಟ್ರಂಪ್ ಆಡಿದ ಮಾತಿಗೆ ನಯಾ ಪೈಸೆ ಬೆಲೆ ಇಲ್ಲದಂಥ ಪರಿಸ್ಥಿತಿಯೂ ಸೃಷ್ಟಿಯಾಗಿದೆ. ಇದರ ನಡುವೆ ನೋಡಿ ಭಾರತಕ್ಕೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಕಾಲ್ ಬಂದಿದೆ. ಗಾಜಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ಮಂಡಳಿಯನ್ನು ಸ್ಥಾಪಿಸೋದಕ್ಕೆ ಹೊರಟಿದ್ದಾರೆ ಈಗ ಟ್ರಂಪ್. ಅದರಲ್ಲಿ ಜಗತ್ತಿನ ಪ್ರಮುಖರನ್ನು ಸೇರಿಸ್ಕೊಳ್ಬೇಕು, ವಿಶ್ವಸಂಸ್ಥೆ ಚೌಕಟ್ಟಿನಲ್ಲಿ ಒಂದು ವೇದಿಕೆಯನ್ನು ರಚಿಸಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಳ್ತಿರೋ ಅಮೆರಿಕ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿ ಕರೆತಿದೆ. ದಯವಿಟ್ಟು ಬನ್ನಿ, ನೀವು ನಿಮ್ಮ ಅಸ್ತಿತ್ವ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಈಗ ಟ್ರಂಪ್ ಮೋದಿ ಕೇಳ್ಕೊಳ್ಳೋ ರೀತಿಯಲ್ಲಾಗಿದೆ. ಸೊ ಭಾರತವನ್ನು ಎದುರು ಹಾಕ್ಕೊಂಡು ದಿನಕ್ಕೊಂದು ಕ್ಷಣಕ್ಕೊಂದು ಮಾತಾಡ್ತಾ ಮೋದಿ ಟ್ರಂಪ್ ಕಾಲ್ ಮಾಡಬೇಕಿತ್ತು ಅಂತ ಒಂದ್ಸಲ, ಮೋದಿ ಬೇಡ್ಕೊಂಡ್ರು ಟ್ರಂಪನ್ನ, ಅಯ್ಯೋ ಪ್ಲೀಸ್ ಒಂದು ಅವಕಾಶ ಕೊಡಿ ಅಂತ ಬೇಡ್ಕೊಂಡ್ರು ಅಂತ ಒಂದ್ಸಲ. ಅದಕ್ಕೆ ತಕ್ಕಂತೆ ಇಲ್ಲಿ ತಾಳ ಹಾಕೋರು ನಮ್ಮ ದೇಶದಲ್ಲಿ. ಈಗ ದಯವಿಟ್ಟು ಇದೊಂದು ದೊಡ್ಡ ಕೆಲಸ ಮಾಡಬೇಕಾಗಿದೆ ನೋಡಿ. ಮೋದಿಗೆ ಅಮೆರಿಕದಿಂದ ಡಿಮ್ಯಾಂಡ್, ದಯವಿಟ್ಟು ಗಾಜಾ ಬೋರ್ಡ್ ಆಫ್ ಪೀಸ್ ಇದಕ್ಕೆ ನೀವು ಹಾಜರಾಗಬೇಕು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಅವರು ಅಧ್ಯಕ್ಷರಾಗಿರೋ ಗಾಜಾ ಶಾಂತಿ ಮಂಡಳಿಯ ಭಾಗವಾಗದೇ ಇದ್ದರೆ ಭಾರತ ಕಷ್ಟ ಆಗುತ್ತೆ, ನೀವು ಕೂಡ ಇರಬೇಕು ಅಂತ. ಶಾಶ್ವತ ಶಾಂತಿ ಸ್ಥಾಪನೆ ಮತ್ತು ಜಾಗತಿಕ ಸಂಘರ್ಷ ಶಮನಗೊಳಿಸಿ ಗಾಜಾ ಮರುಸ್ಥಾಪನೆ ನಿಟ್ಟಿನಲ್ಲಿ ಇದು ತುಂಬ ಮುಖ್ಯವಾದದ್ದು ಈ ಹಂತದಲ್ಲಿ ನಾವು ತಗೊಳ್ಳುವಂತಹ ಹೆಜ್ಜೆ. ಹಾಗಾಗಿ ದಯವಿಟ್ಟು ಬನ್ನಿ ಅಂತ ಮೋದಿಯನ್ನು ಟ್ರಂಪ್ ಕರೀತಾ ಇದ್ದಾರೆ. ಸೊ ಭಾರತ ಯಾವುದೇ ಹಂತದಲ್ಲಿ ಅಮೆರಿಕಾಗೆ ಮಣಿಯದೆ ಟ್ರೇಡ್ ಡೀಲ್ ಭಾರತ ಏನಾದರೂ ಒಪ್ಪಿಕೊಂಡು ಬಿಟ್ಟಿದ್ರೆ ಇದು ಭವಿಷ್ಯಕ್ಕೆ ಮಾರಕ ಆಗ್ತಿತ್ತು, ಭಾರತದ ರೈತರಿಗೆ ಮಾರಕ ಆಗ್ತಿತ್ತು. ಒಪ್ಪಿಕೊಳ್ಳದೆ ಸೆಡ್ಡು ಹೊಡೆದ ರೀತಿ ನಮಗೇನು ಬೇಕೋ ಅದಾದರೆ ನಾವು ಒಪ್ಕೊಳ್ತೀವಿ ಅಂತ ಡೈರೆಕ್ಟ್ ಹಿಟ್
ದೊಡ್ಡಣ್ಣನಿಗೆ ಭಾರತ ಕೊಟ್ಟಂತಹ ಈ ಉತ್ತರ ಇದೆಯಲ್ಲ, ಕೌಂಟರ್ ಇದೆಯಲ್ಲ, ಅದು ಜಗತ್ತು ಹುಬ್ಬೇರಿಸುವಂತೆ ಮಾಡ್ತು. ಒಂದು ಮಾಡೆಲ್ ಆಗಿ ಬಹಳ ಅಚ್ಚರಿ ಅನ್ನಿಸ್ತು ಭಾರತ ಟ್ರಂಪ್ ಮ್ಯಾನೇಜ್ ಮಾಡಿದ ರೀತಿ. ನೋಡಿ, ಎಲ್ಲ ಈಗ ಫಲ ಕೊಡ್ತಿದೆ. ಹೆಚ್ಚು ಅಬ್ಬರಿಸೋರು ಜಾಸ್ತಿ ದಿನ ಉಳಿಯೋಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡೇ ಆ ಪರಿಸ್ಥಿತಿನ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಮೋದಿ. ಈಗ ಟ್ರಂಪ್ಗೇನೆ ಬಂದಿದೆ ಕುತ್ತಿಗೆಗೆ. ಈಗ ಅವರೇ ಹುಡ್ಕೊಂಡು ಬರ್ತಿದ್ದಾರೆ ಭಾರತವನ್ನು. ಸೊ ಯಾರು ಗೆದ್ರು? ಟ್ರಂಪ್ ಎದುರು ಗೆದ್ದು ಬೀಗಿದ ಮೋದಿ. ಮತ್ತು ಭಾರತ ತಾನೇನು ಬೇಕೋ ಅದನ್ನು ಸಾಧಿಸಿದೆ, ಅದನ್ನು ಪಡ್ಕೊಂಡಿದೆ. ರಷ್ಯಾದಿಂದ ಬರುವಂತಹ ತೈಲ ಇನ್ನೂ ದುಪ್ಪಟ್ಟಾಗಿ ದಾಖಲೆಯನ್ನು ಬರೆದಿದೆ. ನಮ್ಮ ಎಕ್ಸ್ಪೋರ್ಟ್ ಆರ್ಥಿಕತೆ ತಲ್ಲಣ ಆಗತ್ತೆ ಟ್ಯಾರಿಫ್ ಹಾಕಿ ಅಂತ ಅಂದ್ಕೊಂಡಿದ್ರೆ, ಅಮೆರಿಕ ಬಿಟ್ಟರೆ ಬೇರೆ ನಮಗೆ ಕೋಳಿ ಕೂಗೋದೇ ಇಲ್ಲ ಅಂದ್ಕೊಂಡಿದ್ರೆ, ನಮ್ಮ ಎಕ್ಸ್ಪೋರ್ಟ್ ಇನ್ನೂ ಜಾಸ್ತಿಯಾಗಿ ಬೇರೆ ರಾಷ್ಟ್ರಗಳಿಂದ ಬೇರೆ ದಾರಿಗಳನ್ನು ಕಂಡುಕೊಂಡಿದೆ. ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೂಲಕವೇ ನಾವು ದೇಶ ನಡೆಸಬಲ್ಲೆವು ಅಂತ ತೋರಿಸ್ಕೊಡೋದಕ್ಕೆ ನಮ್ಮ ತಾಕತ್ತು ಏನು ಅಂತ ಬೇರೆ ರಾಷ್ಟ್ರಗಳು ನಮ್ಮನ್ನು ನಾಳೆ ಆಟ ಆಡಿಸಬಾರ್ದಲ್ಲ, ಅದಕ್ಕೂ ಒಂದು ಒಳ್ಳೆ ದಾರಿಯಾಗಿ ಐತಿಹಾಸಿಕ GST ರಿಫಾರ್ಮ್ ಮೂಲಕ ಭಾರತ ಉತ್ತರ ಕೊಟ್ಟಿದೆ. ಸೊ ಭಾರತ ಏನು ಬೇಕೋ ಅದನ್ನು ಸಾಧಿಸಿದೆ. ಮತ್ತು ನಮ್ಮ ವೇಗದಲ್ಲಿ ಈಗ ಎದುರಾಳಿಗಳೇ ಕೆಳಗೆ ಉರುಳಿ ಬಿದ್ದಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.